ಇದು 2014ರ ಆ ದಿನಗಳು. ಬೆಂಗಳೂರಿನ ಗದ್ದಲದ ನಡುವೆಯೂ ಅಕ್ಷರ ಎಂಬ ಪ್ರತಿಭಾವಂತ ಹುಡುಗಿಯ ಬದುಕು ಒಂದು ಸುಂದರ ಕನಸಿನಂತಿತ್ತು. ಅವಳು ಓದಿನಲ್ಲಿ, ಆಟದಲ್ಲಿ, ಕಾಲೇಜು ಚಟುವಟಿಕೆಗಳಲ್ಲಿ ಯಾವಾಗಲೂ ಮುಂದಿರುತ್ತಾಳೆ. ಅವಳ ಸ್ವಭಾವದಲ್ಲಿ ಸರಳತೆ, ವಿಶ್ವಾಸ ಮತ್ತು ಸಕಾರಾತ್ಮಕತೆ ಎದ್ದು ಕಾಣುತ್ತದೆ. ಅವಳ ಈ ಯಶಸ್ಸಿಗೆ ಪ್ರೋತ್ಸಾಹ ನೀಡುತ್ತಾ ಇರುವವರು ಅಪ್ಪ ಶ್ರೀನಿವಾಸ್, ಒಬ್ಬ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ, ಮತ್ತು ಅಮ್ಮ ಸುಮತಿ, ನಗರದ ದೊಡ್ಡ ಬೇಕರಿಯೊಂದನ್ನು ನಡೆಸುತ್ತಿದ್ದ ಸಮರ್ಥ ಮಹಿಳೆ. ಅಕ್ಷರ, ಬಾ ಬೇಗ, ಕಾಲೇಜ್ಗೆ ಟೈಮ್ ಆಯ್ತು. ಅಕ್ಷರಳ ಇನ್ನೊಬ್ಬ ಶಕ್ತಿ ಎಂದರೆ ಅವಳ ಆತ್ಮೀಯ ಗೆಳತಿ, ಶಾಲಾ ಸಮಯದಿಂದಲೂ ಜೊತೆಗಿದ್ದ ಸ್ವಾತಿ. ಸ್ವಾದಿಯ ಅಮ್ಮ ಸುನಂದ ಒಬ್ಬ ಹೌಸ್ ವೈಫ್ ಆಗಿದ್ದರು. ಸ್ವಾದಿಯ ಮೂಲಕ ಅಕ್ಷರನ ಫ್ಯಾಮಿಲಿಗೆ ಅವರು ಕೂಡ ಹತ್ತಿರವಾಗಿದ್ದರು. ಕಾಲೇಜು ಅಕ್ಷರನ ಇನ್ನೊಂದು ಲೋಕ. ಅಲ್ಲಿ ಅವಳ ಬುದ್ಧಿಮತ್ತೆ, ನಗುಮುಖ, ಸ್ನೇಹಮಯಿ ಗುಣ ಎಲ್ಲರನ್ನೂ ಆಕರ್ಷಿಸಿತ್ತು. ಸ್ವಾತಿ ಅಕ್ಷರನ ಆತ್ಮೀಯ ಗೆಳತಿ. ಅವಳನ್ನು ಸದಾ ಬೆಂಬಲಿಸುತ್ತಾ ಅವಳೊಂದಿಗೆ ಇರುತ್ತಿದ್ದಳು. ಶಾಲಾ ದಿನಗಳಿಂದಲೂ ಅವರ ಸ್ನೇಹ ಅಮರವಾಗಿತ್ತು. ಅವಳ ಕನಸುಗಳು ಸ್ಪಷ್ಟವಾಗಿದ್ದವು. ಏಕಾಗ್ರತೆ ಆಕೆಯ ಶಕ್ತಿ. ಹೇ ಅಕ್ಷರ, ನಾಳೆ ನಿನ್ ಪ್ಲಾನ್ ಏನು? ಏನಾದ್ರೂ ಇದ್ರೆ ಕ್ಯಾನ್ಸಲ್ ಮಾಡು. ಯಾಕೆ? ಏನಿದೆ ನಾಳೆ ವಿಶೇಷ? Oh no! Did you forget? Tomorrow is my birthday. Come to my house. I have invited all our friends. You must definitely come. ಅಕ್ಷರ, ಓ ಹೌದಾ? ವಿಶ್ ಯು ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ನಿನ್ ಬರ್ಡೇ ಪಾರ್ಟಿ ಮಿಸ್ ಮಾಡ್ಕೋತೀನಾ? ಖಂಡಿತ ಬರ್ತೀನಿ ಬಿಡು. ಆದ್ರೆ ಅಕ್ಷರನ ಈ ಸೌಂದರ್ಯ, ಯಶಸ್ಸು ಎಲ್ಲರನ್ನೂ ಆಕರ್ಷಿಸಿದ್ರು ಕೆಲವರಲ್ಲಿ ಅಸೂಯೆಯ ಬೀಜವನ್ನು ಬಿತ್ತಿತ್ತು. ಆ ಸೂರ್ಯನ ಪ್ರಖರತೆಗೆ ಕನ್ನಡಿಯ ಅಸೂಯೆ ಇದ್ದೇ ಇರುತ್ತದಲ್ಲ. Did you see Professor Sharma's face when Rahul asked that question? I know, right? I thought he was going to explode. The morning of the day saw that happiness. ಅಕ್ಷರ, ಬಂದೇ ಬಿಟ್ಟೆ. ನೀನ್ ಬರ್ತೀಯ ಅಂತ ನನ್ಗೆ ಗೊತ್ತಿತ್ತು. ನಿನ್ ಬರ್ಡೇ ಪಾರ್ಟಿ ಹೇಗ್ ಮಿಸ್ ಮಾಡ್ಲಿ? ನಾಳೆ ಕಾಲೇಜ್ನಲ್ಲಿ ಸಿಗ್ತೀನಿ ಸ್ವಾತಿ, ಖಂಡಿತ. ಆದರೆ ಆ ರಾತ್ರಿ ಅಕ್ಷರನ ಜೀವನದ ಪುಟಗಳಿಗೆ ಒಂದು ಕರಾಳ ಅಧ್ಯಾಯವನ್ನ ಸೇರಿಸಲಿತ್ತು ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅವಳಿಗೆ ಗೊತ್ತಿರಲಿಲ್ಲ, ಆ ಹುಟ್ಟುಹಬ್ಬದ ಸಂಭ್ರಮದ ಹಿಂದೆಯೇ ಒಂದು ಅದೃಶ್ಯ ಶಕ್ತಿ ಅವಳನ್ನು ಹಿಂಬಾಲಿಸುತ್ತಿದೆ ಎಂದು. ತನ್ನದೇ ನಗು ಅವಳನ್ನೇ ನೋಯಿಸಲಿತ್ತು ಎಂದು. ಅವಳಿಗೆ ತಿಳಿದಿರುವುದಿಲ್ಲ, ಆ ಹುಟ್ಟುಹಬ್ಬದ ಪಾರ್ಟಿ ಮುಗಿದ ನಂತರ ಅವಳ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯ ಶುರುವಾಗಿದೆ ಎಂದು. ಸ್ವಾತಿ ಮನೆಯಿಂದ ಹಿಂದಿರುಗಿದ ಅಕ್ಷರ ಅಂದು ರಾತ್ರಿ ಆರಾಮಾಗಿ ಮಲಗಿದಳು. ಮರುದಿನ ಬೆಳಿಗ್ಗೆ ಅಕ್ಷರ ಎಂದಿನಂತೆ ಎದ್ದು ಕಾಲೇಜಿಗೆ ಹೋಗಲು ಸಿದ್ಧವಾದಳು. ಅಂದು ಕಾಲೇಜಿನಲ್ಲಿಯೂ ಎಲ್ಲವೂ ಸಾಮಾನ್ಯವಾಗಿತ್ತು. ಪಾಠ ಕೇಳಿದಳು, ಸ್ನೇಹಿತರೊಂದಿಗೆ ಮಾತನಾಡಿದಳು. ನಂತರ ಮನೆಗೆ ಬಂದು ಎಂದಿನಂತೆ ಊಟ ಮಾಡಿದಳು. ಆದರೆ ರಾತ್ರಿ ಅವಳು ಮಲಗಿದಾಗ ಅವಳಿಗೊಂದು ಭಯಾನಕ ಕನಸು ಕಾದಿತ್ತು.
ಕರಾಳ ಅಧ್ಯಾಯದ ಮೊದಲ ಹೆಜ್ಜೆ ಅದು. ಕನಸಿನಲ್ಲಿ ಯಾವುದೋ ಒಂದು ಭಯಾನಕ ಆಕೃತಿ, ಅರ್ಧಂಬರ್ಧ ತಿರುಗಿರುವ ದೇಹದ ವ್ಯಕ್ತಿ ಅಕ್ಷರನನ್ನು ಹಿಂಬಾಲಿಸುತ್ತಿದ್ದ. ಅಕ್ಷರ ಆ ವ್ಯಕ್ತಿಯನ್ನು ನೋಡಿ ಹೆದರಿ ಓಡಲು ಶುರು ಮಾಡಿದಳು. ಹಿಂದಿನಿಂದ ಬಂದ ಆ ವ್ಯಕ್ತಿ ಅಕ್ಷರನನ್ನ ಜೋರಾಗಿ ಹಿಡಿದುಕೊಂಡ. ನೀನು ನನಗೆ ಸ್ವಂತ, ನೀನು ನನ್ನವಳು, ನನಗೆ ಮಾತ್ರ. ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡಲು ಸಾಧ್ಯವಿಲ್ಲ. ತಕ್ಷಣ ಅಕ್ಷರ ಜೋರಾಗಿ ಕಿರಿಚಿಕೊಂಡು ನಿದ್ರೆಯಿಂದ ಎದ್ದಳು. ಅವಳು ಕಿರುಚಿದ್ದು ಕೇಳಿ ಅವರ ಅಮ್ಮ ಅಪ್ಪ ಇಬ್ರು ಅಕ್ಷರನ ಕೋಣೆಗೆ ಧಾವಿಸಿ ಬಂದ್ರು. ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಅಕ್ಷರ ತನ್ನ ಕನಸಿನಲ್ಲಿ ಏನಾಯ್ತೆಂದು ಪೂರ್ತಿಯಾಗಿ ಹೇಳಿದಳು. ನೀನ್ ಯಾವಾಗ್ಲೂ ಓದೋ ಸ್ಟ್ರೆಸ್ನಲ್ಲೇ ಇರ್ತೀಯಲ್ಲ, ಅದಕ್ಕೆ ಈ ತರ ಕನ್ಸು ಬಂದಿರ್ಬೇಕು. ಸ್ಟ್ರೆಸ್ ಕಡಿಮೆ ಮಾಡ್ಕೋ, ಎಲ್ಲವೂ ಸರಿಯಾಗುತ್ತೆ. ಅವರು ರೂಮಿನಿಂದ ಹೊರಟೋದ್ರು. ಬೆಳಿಗ್ಗೆ ಎದ್ದ ತಕ್ಷಣ ನಗುನಗುತ್ತಾ ಹೋಗ್ತಿದ್ದ ಅಕ್ಷರ ಈಗ ಮುಖವನ್ನು ಗಂಟು ಮಾಡಿಕೊಂಡು ಕಾಲೇಜಿಗೆ ಬಂದಳು. ಅವಳ ಪಕ್ಕದ ಬೆಂಚ್ನಲ್ಲಿ ಕೂತಿದ್ದ ನಿಖಿಲ್ನ ಅಕ್ಷರ ವಾಸ್ ಸ್ಟೇರಿಂಗ್ ಅಟ್ ಹಿಮ್ ಸ್ಟ್ರೇಂಜ್ಲಿ. ಹರ್ ಐಸ್ ವರ್ಂಟ್ ನಾರ್ಮಲ್ ಅಟ್ ಆಲ್. ಇದನ್ನು ನೋಡಿದ ಸ್ವಾತಿ ವರೀಡ್ ಆಗಿ ಅಕ್ಷರಯ ಬಳಿ ಬಂದು ಕೇಳಿದ್ಲು, ಓ ನಿನ್ಗೇನಾಗಿದೆ? ಅವಾಗಿಂದ ಪಾಠ ಕೇಳೋದ್ ಬಿಟ್ಟು ಆ ಹುಡುಗನನ್ನೇ ನೋಡ್ತಾ ಕೂತಿದ್ಯಾ? ತಕ್ಷಣ ಅಕ್ಷರ ಸಡನ್ ಆಗಿ ಎದ್ದು ಸ್ವಾತಿಗೆ ಒಮ್ಮೆ ಚಟರ್ ಅಂತ ಕೆನ್ನೆಗೆ ಹೊಡೆದ್ಲು. ನೋ ರೆಗ್ರೆಟ್ ಆನ್ ಹರ್ ಫೇಸ್. You are mine. Please don't leave me. Stay with me forever. ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ಕ್ಲಾಸ್ ಟೀಚರ್ ಆಶ್ಚರ್ಯದಿಂದ ನೋಡುತ್ತಿದ್ದರು. ಸ್ಟೂಡೆಂಟ್ಸ್ಗಳೆಲ್ಲ ಆಘಾತಕ್ಕೊಳಗಾಗಿದ್ದರು. ಅಕ್ಷರ, ನೀನ್ ಎಂತ ಒಳ್ಳೆ ಹುಡುಗಿ, ಏನಿದು ಈ ತರ ಬಿಹೇವ್ ಮಾಡ್ತಿದ್ಯಾ? ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್. ಟೀಚರ್ ಅಕ್ಷರಳನ್ನ ಕ್ಲಾಸ್ನಿಂದ ಹೊರಗೆ ಕಳಿಸಿದ್ರು. ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಅಕ್ಷರ ಸೀದಾ ಮನೆಗೆ ಬಂದ್ಲು. ಅಡುಗೆ ಮನೆಗೆ ಹೋಗಿ ಅವರ ಅಮ್ಮ ಮಾಡಿದ ಅಡಿಗೆ ಎಲ್ಲವನ್ನೂ ನೋಡಿದಳು. ನಂತರ ಎಲ್ಲ ಅಡಿಗೆಯನ್ನ ಒಂದು ತಟ್ಟೆಗೆ ಅತಿ ಹೆಚ್ಚಾಗಿ ಹಾಕೊಂಡಳು. ಒಂದು ಚೂರು ಬಿಡದೆ ವಿಚಿತ್ರವಾದ ತೃಪ್ತಿಯಿಂದ ಊಟ ಮಾಡುತ್ತಿದ್ದಳು. ಪಾತ್ರೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಿದಳು. ನಂತರ ರೂಮಿಗೆ ಹೋಗಿ ಬಾಗ್ಲು ಲಾಕ್ ಮಾಡ್ಕೊಂಡ್ಲು. ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದ ಸುಮತಿ ಅಡುಗೆ ಮನೆಗೆ ತೆರಳಿದ್ರು. ಇನ್ ದ ಕಿಚನ್ ರೂಮ್ ಪಾತ್ರೆಗಳು ಸಂಪೂರ್ಣ ಖಾಲಿ, ಊಟದ ಚೂರುಗಳು ಚಿಂಡಿದಂತಿರೋದು ನಿಜಕ್ಕೂ ನಾರ್ಮಲ್ ಅಲ್ಲ ಅನಿಸ್ತಿತ್ತು. ಅವರು ಥಿಂಕ್ ಮಾಡಿದ್ರು, ಮೇ ಬಿ ಅಕ್ಷರ ರಿಯಲಿ ಲೈಕ್ ದ ಲಂಚ್, ಸೊ ಅದಕ್ಕೆ ಒಂದ್ ಚೂರ್ ಬಿಡದೆ ಎಲ್ಲ ಖಾಲಿ ಮಾಡಿದ್ಲೆ. ಸ್ವಲ್ಪ ಹೊತ್ತಾದ ಮೇಲೆ ಸುಮತಿ ಅಕ್ಷರನ ಕೋಣೆಯ ಬಾಗಿಲು ತಟ್ಟಿದರು. ಅವರು ರೂಮ್ ಒಳಗೆ ಹೋದಾಗ ಅಕ್ಷರ ವಾಸ್ ಇನ್ ಅ ಕಾರ್ನರ್ ಸ್ಕ್ರಾಚಿಂಗ್ ದ ವಾಲ್ ವಿತ್ ಹರ್ ಓನ್ ನೀಲ್ಸ್. ಅವಳ ಉಗುರುಗಳಿಂದ ರಕ್ತ ಬರುತ್ತಿತ್ತು, ಆದರೆ ಅದ್ಯಾವುದೂ ಅವಳಿಗೆ ಅರಿವಿದ್ದಂತೆ ಕಾಣಲಿಲ್ಲ. ಅಕ್ಷರ, ಯಾಕೇನಾಯ್ತು? ಯಾಕೆ ಈ ತರ ಮಾಡ್ತಿದ್ಯಾ? ನನ್ನ ಹತ್ರ ಬರ್ಬೇಡ, ಬಂದ್ರೆ ನಾನು ಬಟ್ಟೆ ಎಲ್ಲ ಹರ್ಕೊಂಡು ಬೀದ್ಗೆ ಹೋಗ್ತೀನಿ. ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಯೋಚನೆ ಮಾಡಿ. ಆಗ ಅಕ್ಷರನ ಅಮ್ಮ ಹೆದರುಕೊಂಡು ಕೋಣೆಯಿಂದ ಹೊರಗೆ ಬಂದು ಬಾಗಿಲು ಮುಚ್ಚಿದ್ರು. ತಕ್ಷಣ ಸುಮತಿ ತನ್ನ ಗಂಡಿಗೆ ಕರೆ ಮಾಡಿ, ಅಕ್ಷರ ಹೇಗೋ ಆಡ್ತಾ ಇದ್ದಾಳೆ, ನೀವು ಫಸ್ಟ್ ಮನೆಗೆ ಬರುವಂತೆ ಹೇಳಿದ್ರು. ಅವರಪ್ಪನು ಬೇಗನೆ ಮನೆಗೆ ಬಂದು
ನೇರವಾಗಿ ಅಕ್ಷರಳ ರೂಮ್ ಕಡೆಗೆ ಓಡಿದ್ರು. ಸುಮಾತಿ ಕಣ್ಣು ಮುಚ್ಕೊಂಡು ಅಲ್ಲಿಯೇ ನಿಂತಿದ್ಲು. ಆದ್ರೆ ರೂಮಿನಲ್ಲಿ ಅಕ್ಷರ ಎಲ್ಲೂ ಕಾಣಿಸ್ಲಿಲ್ಲ. ಆದ್ರೆ ಮೆತ್ತಗೆ ಯಾರು ಅಳ್ತಿದ್ದಾರೆ ಅಂತ ಶಬ್ದ ಅಪ್ಪ ಅಮ್ಮ ಇಬ್ರಿಗೂ ಕೇಳಿಸ್ತು. ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹುಡುಕ್ತಾ ಹುಡುಕ್ತಾ ಮಂಚದ ಕೆಳಗೆ ಅಳುವ ಶಬ್ದ ಕೇಳಿಸ್ತು. ಮಂಚದ ಕೆಳಗ್ ನೋಡಿದಾಗ ಅಲ್ಲಿ ನಡುತ್ತಾ ಅಕ್ಷರ ಅಳ್ತಿದ್ಲು. ತಕ್ಷಣ ಅವಳ ತಂದೆ ಏನಾಯ್ತಮ್ಮ ಎಂದು ಪ್ರೀತಿಯಿಂದ ಕೇಳಿದ್ರು. ನಾನು ಇಲ್ಲಿಂದ ಈಚೆ ಬರಲ್ಲ ಅಪ್ಪ. ಬಂದ್ರೆ ಅವ್ನು ನಂಗೆ ತೊಂದರೆ ಕೊಡ್ತಾನೆ, ಎಲ್ಲೆಲ್ಲೋ ಮುಟ್ತಾನೆ. ಅವರು ಅವಳನ್ನು ನೋಡಿದರು. ಏನನ್ನೋ ಕಂಡು ಹೆದರಿ ಹಾಸಿಗೆಯ ಕೆಳಗೆ ಮೂತ್ರ ಮಾಡುತ್ತಿದ್ದಳು. ಇದನ್ನೆಲ್ಲ ನೋಡಿ ಅಕ್ಷರ ಅಪ್ಪ ಅಮ್ಮನ್ಗೆ ಕಾಲೇಜ್ನಲ್ಲಿ ಸಮ್ವನ್ ಅವಳ ಜೊತೆ ಮಿಸ್ಬಿಹೇವ್ ಮಾಡಿರ್ಬೇಕುನಾ, ದಾಟ್ಸ್ ವೇ ಇಷ್ಟು ಭಯದಿಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಕ್ಷರನ ತಂದೆ ತಾಯಿ ಕಾಲೇಜ್ಗೆ ತೆರಳಿದರು. ವಾವ್, ಮಗಳಿಗೆ ಏನಾಗಿದೆ ಅನ್ನೋದನ್ನು ಗೊತ್ತಾಗಿಸ್ಕೊಳ್ಬೇಕೆಂಬ ನಿಶ್ಚಯದಲ್ಲಿ. ಅಲ್ಲಿ ಅವರು ಅಕ್ಷರಾನ ಹಿಂದಿನ ದಿನದ ಕ್ಲಾಸ್ ಟೀಚರ್ ಅನ್ನ ಮೀಟ್ ಮಾಡಿದರು. ತುಂಬಾ ಗಂಭೀರವಾಗಿ ಮಾತುಕತೆ ಮುಂದುವರಿದಿತು. ಟೀಚರ್ ಎಸ್ಟರ್ಡೇ ಅಕ್ಷರಳ ವರ್ತನೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಾತಿಗ್ ಹೊಡೆದ್ಲು, ನಿಖಿಲ್ಗೆ ಮುತ್ಕೊಟ್ಲು, ಬಹಳ ವಿಚಿತ್ರವಾಗಿ ನಡ್ಕೊಂಡ್ಲು. ಅನ್ಕೊಂಡಿಲ್ಲ. ಅದನ್ನು ಕೇಳಿ ಅಕ್ಷರನ ತಂದೆ ತಾಯಿ ದಿಗ್ಭ್ರಮೆಗೊಂಡರು, ಸಂಪೂರ್ಣ ಆಘಾತಕ್ಕೊಳಗಾದರು. ಅವರು ಸ್ವಾತಿಯನ್ನು ಭೇಟಿಯಾದಾಗ ಅವಳು ಹಿಂದಿನ ದಿನದ ಘಟನೆಗಳನ್ನ ದೃಢಪಡಿಸಿದಳು. ಹೌದು, ಅವಳು ಇದ್ದಕ್ಕಿದ್ದಾಗೆ ಕ್ಲಾಸ್ನಲ್ಲಿ ವಿಚಿತ್ರವಾಗಿ ನಿಖಿಲ್ನನ್ನ ಅಪ್ಪಗೊಂಡು ಮುತ್ಕೊಟ್ಲು. Their pain only grew deeper. ಮನೆಗೆ ಬಂದ ಅಪ್ಪ ಅಮ್ಮ ಅಕ್ಷರನನ್ನು ಹುಡುಕ್ದಾಗ She was just calmly watching TV, as if nothing ever happened. ಆಗ ಅಪ್ಪ ಕೇಳಿದ್ರು, ನಿನ್ನೆ ನೀನ್ ಕಾಲೇಜ್ನಲ್ಲಿ ಏನ್ ಕೆಲಸ ಮಾಡಿ ಬಂದಿದ್ಯಾ? ತಕ್ಷಣ ಅಕ್ಷರನ ಕಣ್ಣುಗಳು ಸಂಪೂರ್ಣ ಕೆಂಪಾದವು. ಇದ್ದಕ್ಕಿದ್ದಾಗೆ ಅಕ್ಷರ ಅಪ್ಪನ ಶರ್ಟ್ ಕಾಲರ್ ಹಿಡ್ಕೊಂಡು, ನಾನೇನು ಯಾರು ಮಾಡ್ಬಾರ್ದ ತಪ್ಪು ಮಾಡಿಲ್ಲ. I just hugged and kissed the guy I liked. What's wrong in that? Who are you to question me? ಸಂಜೆ ಎಷ್ಟೊತ್ತಾದ್ರೂ she never opened the door. ಹೊರಗೆ ಅಪ್ಪ ಅಮ್ಮ ದುಃಖದಿಂದ ಕೂತು ನಮ್ಮ ಮಗಳಿಗೆ ಏನಾಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಸಾಧ್ಯವಾಗ್ಲಿಲ್ಲ. ಅಕ್ಷರ, ಊಟ ಮಾಡೋಣ ಬಾ. ಇದಕ್ಕಿಷ್ಟು ಕೆಟ್ಟ ವಾಸನೆ ಬರ್ತಿದೆ. ಅಕ್ಷರ ಕೋಣೆಯಲ್ಲಿ ಎಲ್ಲೆಂದರಲ್ಲಿ ಮೂತ್ರ ಮಾಡಿರೋದನ್ನ ಕಂಡು Oh God, what's happening to my child? ಅವರ ಕೈಯಲ್ಲಿದ್ದ ಪ್ಲೇಟ್ ಕೆಳಗೆ ಬಿದ್ದು ಚೂರ್ ಚೂರಾಗಿ ಬಿತ್ತು. Someone has done something terrible to my daughter. Amma, Chikkama, please come home. Something has happened to Akshara. ಅಮ್ಮ ಹೇಳಿದ್ರು, they'll come tomorrow afternoon. ಈ ಕಡೆ. Akshara finished the food and just went back to bed like nothing happened. ಅವಳು ಮಲಗಿದಾಳೆ ಅನ್ಕೊಂಡು they quietly went to bed, but full of worry. ಮರುದಿನ ಬೆಳಿಗ್ಗೆ. ವಾ, Akshara's parents slowly entered her room, still worried. ಆದ್ರೆ ಅಕ್ಷರ was nowhere to be seen. Her father searched the entire room. ಈ ತಕ್ಷಣ ಅವರು opened the front door, hoping to find some trace of Akshara. ಮನೆಯ ಮುಂದೆ ಬಾಗಿಲು ಹತ್ರವೇ ಅಕ್ಷರ ವಾಂತಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಬಟ್ಟೆ ಎಲ್ಲ ಹರಿದಂತೆ ಮಲಗಿದ್ದಳು. ಈ ದೃಶ್ಯ ನೋಡಿ ಅಪ್ಪನಿಗೆ ಆಘಾತವಾಯಿತು. ಅವರು ಒಂದು ಬೆಡ್ಶೀಟ್ ನಿಂದ ಅವಳನ್ನು ಹೊಚ್ಚಿ ಮನೆಯೊಳಗೆ ಕರ್ಕೊಂಡು ಬಂದ್ರು. Oh, Akshara's mother stood there, weeping helplessly. ನನ್ಗೆ ದಯವಿಟ್ಟು ಕಾಪಾಡಿ,
ಯಾರೋ ರಾತ್ರಿ ಆದ್ರೆ ಸಾಕು ನನ್ಗೆ ಹೊಡಿತಾನೆ, ತುಂಬಾ ಕೆಟ್ಟದಾಗ್ ಮುಟ್ತಾನೆ, ತುಂಬಾ ಹಿಂಸೆ ಕೊಡ್ತಾನೆ. ನನ್ಗಾಗ್ತಿಲ್ಲ. ಇದನ್ನೆಲ್ಲ ಕೇಳಿದ ಅಪ್ಪ ಅಮ್ಮ ಅಕ್ಷರನಿಗೆ ಏನಾಗಲ್ಲ ಮಗಳೇ, ಹೆದರಬೇಡ ಎಂದು ಸಮಾಧಾನಪಡಿಸಿದರು. ಇವತ್ತು ಮಧ್ಯಾಹ್ನ ನಿಮ್ಮ ಅಜ್ಜಿ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ನಮ್ಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾರೆ. ಓ, ಅಲ್ಲಿ ಹೋಗಿ ಏನಾಗಿದೆ ಅಂತ ಕೇಳ್ಬರ್ತಿವೆ ಎಂದು ಅಮ್ಮ ಹೇಳಿದ್ರು. ಮಧ್ಯಾಹ್ನ ಅಕ್ಷರನ ಗ್ರ್ಯಾಂಡ್ ಮದರ್ ಅಂಡ್ ಆಂಟಿ ಹೊರಗಿಂದ ಮನೆಗೆ ಬಂದ್ರು. ಅವರ ಆಗಮನದಿಂದ ಮನೆಗೆ ಒಂದಿಷ್ಟು ಧೈರ್ಯ ಬಂದಂತಿತ್ತು. ಕೂಡಲೇ ಅಕ್ಷರನ ತಂದೆ ತಾಯಿ ತಮ್ಮ ಮಗಳ ಸ್ಥಿತಿಯ ಕುರಿತು ತಿಳಿದುಕೊಳ್ಳಲು ಒಬ್ಬ ತಾಂತ್ರಿಕ ವಿದ್ಯೆ ತಿಳಿದಿರುವ ವ್ಯಕ್ತಿಯ ಬಳಿ ತೆರಳಿದರು. ಅಕ್ಷರನ ಅಪ್ಪ ಅಮ್ಮ ತಮ್ಮ ಮಗಳಿಗೆ ಆಗುತ್ತಿರುವ ತೊಂದರೆಯನ್ನು ಅವರಿಗೆ ವಿವರಿಸಿದರು. ಅವರ ಮನಸ್ಸಿನಲ್ಲಿ ನೋವು ತುಂಬಿತ್ತು. ಆ ವ್ಯಕ್ತಿ ತಮ್ಮ ಅತಿಮಾನುಷ ವಿದ್ಯೆಯಿಂದ ಅಕ್ಷರಳಿಗೆ ಏನಾಗಿದೆ ಎಂದು ಕಂಡುಹಿಡಿಯಲು ಧ್ಯಾನದಲ್ಲಿ ಲೀನರಾದರು. ನಿಧಾನವಾಗಿ ಅವರ ಕಣ್ಣುಗಳು ತೆರೆದುಕೊಂಡವು. ಅವರ ಮುಖದಲ್ಲಿ ಆಘಾತ ಮತ್ತು ಗಂಭೀರತೆ ತುಂಬಿತ್ತು. ನಿಮ್ಮ ಮಗಳ ಮೇಲೆ ಒಂದು ಭಯಾನಕವಾದ ಮೋಹಿನಿ ಪ್ರಯೋಗ ನಡೆದಿದೆ. ಯಾವುದೋ ಒಂದು ಹೆಂಗಸು ನಿಮ್ಮ ಮಗಳ ಮೇಲೆ ಹೊಟ್ಟೆ ಕಿಚ್ಚಪಟ್ಟು ಅಕ್ಷರನ ಜೀವನ ಹಾಳಾಗಿ ಹೋಗ್ಲಿ ಎಂದು ಮಾಡಿಸಿರೋ ಪ್ರಯೋಗ ಇದು. ಈ ಪ್ರಯೋಗದಿಂದ ಅಕ್ಷರನ ದೇಹದಲ್ಲಿ 2 ದುಷ್ಟ ಶಕ್ತಿಗಳು ಆವರಿಸಿಕೊಂಡಿವೆ. ಅವು ಇವಳ ಆತ್ಮವನ್ನು ಹಂತ ಹಂತವಾಗಿ ಬಂಧಿಸ್ತಿವೆ. ಅಕ್ಷರಳಿಗೆ ಇದು ಊಟದ ಮೂಲಕ ಪ್ರವೇಶವಾಗಿದೆ. ಇದಕ್ಕೆ ಪರಿಹಾರ ಏನು? ಇದನ್ನ ಬಾಧಿಸಿರೋದು ಯಾರು? ಖಂಡಿತ ಪರಿಹಾರ ಇದೆ. ಆದರೆ ಸದ್ಯಕ್ಕೆ ನಾನು ಈ ಪ್ರಯೋಗ ತೆಗೆಯಲು ಸಾಧ್ಯವಿಲ್ಲ. ಆದರೆ ನಿಮಗೆ ದೇವರ ಅನುಗ್ರಹ ಇರುವುದರಿಂದ ಈ ಪ್ರಯೋಗವನ್ನು ಖಂಡಿತ ತೆಗೆಯಬಹುದು. ಈ ಪರಿಹಾರ ಮಾಡಿದರೆ ನಿಮ್ಮ ಮಗಳಿಗೆ ಯಾರು ಮಾಡಿಸಿರುವುದು ಎಂದು ನಿಮಗೆ ಗೊತ್ತಾಗುತ್ತದೆ. ಪರಿಹಾರ ಏನು? ಏನ್ ಮಾಡ್ಬೇಕು? ಹೇಳಿ, ಮಾಡ್ತೇವೆ. ನೀವು ಈಗಲೇ ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. 3 ದಿನ ಅಲ್ಲೇ ಇದ್ದು ಗೋಶಾಲೆಯಲ್ಲಿ ಸೇವೆ ಸಲ್ಲಿಸಿ ಮಂತ್ರಾಲಯದಲ್ಲಿ ಸೇವೆ ಮಾಡಿ ಬನ್ನಿ. First, visit the nearby Raghavendra Math. Place their blessed turmeric and mantra akshate on your daughter's forehead and head till you return. ಸರಿ ಎಂದು ಎದ್ದು ತಾಂತ್ರಿಕ ವ್ಯಕ್ತಿಗೆ ನಮಸ್ಕರಿಸಿ ಅಕ್ಷರನ ತಂದೆ ತಾಯಿ ಒಪ್ಪಿಕೊಂಡು ಹೊರಡಲು ಸಿದ್ಧರಾದರು. ಅಪ್ಪ ಅಮ್ಮ ತಕ್ಷಣ ಹತ್ತಿರದ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ಮತ್ತು ಗಂಧವನ್ನು ಪಡೆದುಕೊಂಡರು. ಮನೆಗೆ ಬಂದು ಅಕ್ಷರನ ಅಜ್ಜಿ ಚಿಕ್ಕಮ್ಮನಿಗೆ ಅಕ್ಷರನನ್ನು ನೋಡಿಕೊಳ್ಳುವಂತೆ ಹೇಳಿ ಅಕ್ಷರನ ಹಣೆಗೆ ಗಂಧ, ತಲೆಗೆ ಅಕ್ಷತೆ ಇಟ್ಟರು. ನಂತರ ಅಕ್ಷರನ ಅಪ್ಪ ಅಮ್ಮ ಮಂತ್ರಾಲಯಕ್ಕೆ ಹೊರಟರು. ಮಂತ್ರಾಲಯದ ಸನ್ನಿಧಿಯಲ್ಲಿ ನಿಂತು ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದರು. 3 ದಿನ ಗೋಶಾಲೆಯಲ್ಲಿ ಸೇವೆ ಸಲ್ಲಿಸಿದರು. ಮಂತ್ರಾಲಯದಲ್ಲಿ ಭಕ್ತಿಯಿಂದ ಸೇವೆ ಸಲ್ಲಿಸಿದರು. 3ನೇ ದಿನ ಅಕ್ಷರನ ತಾಯಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ದಿವ್ಯ ದರ್ಶನವಾಯಿತು. ಚಿಂತೆ ಮಾಡಬೇಡ ತಾಯಿ, ನಿನ್ನ ಭಕ್ತಿ ಮತ್ತು ಶ್ರದ್ಧೆ ಅವಳನ್ನು ಕಾಪಾಡುತ್ತದೆ. ನಾಳೆಯೇ ಬೆಳ್ಳಗೆ ಸೂರ್ಯೋದಯದ ಮುಂಚೆ ಎಲ್ಲ ಪ್ರಯೋಗಗಳಿಂದ ಅವಳನ್ನು ಮುಕ್ತಿಗೊಳಿಸಿ ಸರಿ ಮಾಡುತ್ತೇನೆ. ಈ ಕನಸಿನ ನಂತರ ಅಕ್ಷರನ ತಾಯಿಗೆ ಅತೀವ ಖುಷಿ, ಸಂತೋಷ ಮತ್ತು ದೃಢ ವಿಶ್ವಾಸ ಮೂಡಿತು. ಮರುದಿನ ಬೆಳಿಗ್ಗೆ 4:40ಕ್ಕೆ ಅಕ್ಷರನ ಚಿಕ್ಕಮ್ಮ ಅಕ್ಷರನ ತಾಯಿಗೆ ಕರೆ ಮಾಡಿದ್ರು. ಅಕ್ಷರ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕಿರ್ಚಿಕೊಂಡಳು. ನಾವು ರೂಮಿಗೆ ಹೋಗಿ ನೋಡಿದ್ರೆ ಅವಳು ತಲೆ ಸುತ್ತಿ ಕೆಳಗೆ ಬಿದ್ದಿದ್ಲು. ಈಗ ಅವಳು ತುಂಬಾ ನಾರ್ಮಲ್ ಆಗಿ ಫಸ್ಟ್ನಂತೆ ಇದ್ದಾಳೆ. ಇದನ್ನು ಕೇಳಿದ ಅಕ್ಷರನ ತಂದೆ ತಾಯಿ ಸಂತೋಷದಿಂದ ಕೊನೆಯ ದಿನದ ಸೇವೆಯನ್ನು ಸಲ್ಲಿಸಿದರು.
ನಂತರ ಸಂತೋಷದಿಂದ ಮನೆಗೆ ಮರಳಿದರು. ಮನೆಗೆ ಬಂದ ಅಕ್ಷರನನ್ನು ನೋಡಿ ಖುಷಿಯಿಂದ ಅಪ್ಪಿ ಮುದ್ದಾಡಿದರು. ಅಕ್ಷರ ಮೊದಲಿನಂತೆಯೇ ಸಂಪೂರ್ಣ ಗುಣಮುಖಳಾಗಿದ್ದಳು. ಇದು ಆದ 2 ದಿನಗಳ ನಂತರ ಅಕ್ಷರನ ಫ್ರೆಂಡ್ ಸ್ವಾತಿ ಅಕ್ಷರನ ಮನೆಗೆ ಬಂದಳು. ಸ್ವಾತಿ ಅಕ್ಷರ ಮತ್ತು ಅವರ ತಂದೆ ತಾಯಿಗೆ ಒಂದು ವಿಷಯ ಹೇಳಲು ಹಿಂಜರಿತಾ ಇದ್ದಳು. ಆದರೆ ಆ ವಿಷಯವನ್ನು ಕೇಳಿದ ಅವರ ಕುಟುಂಬ ಒಂದು ಕ್ಷಣ ಭಯಪಟ್ಟಿತ್ತು. ಆ ವಿಷಯವೇನೆಂದ್ರೆ, ಸ್ವಾತಿ ಅಮ್ಮ ಸುನಂದಾಗೆ ಅಕ್ಷರನ ಮೇಲೆ ಹೊಟ್ಟೆ ಕಿಚ್ಚಿತ್ತು. ಯಾಕೆಂದ್ರೆ ಅಕ್ಷರ ನನಗಿಂತ ಚೆನ್ನಾಗಿ ಓದ್ತಾಳೆ, ಎಲ್ಲ ವಿಷಯದಲ್ಲೂ ನನಗಿಂತ ಮುಂದೆ ಇರ್ತಾಳೆ ಅಂದಿದ್ಲು. ಸೊ ಅದಕ್ಕೆ ನಮ್ಮಮ್ಮ ನನ್ನ ಬರ್ಡೇ ದಿನ ಅಕ್ಷರಾಳಿಗೆ ಮೋಹಿನಿಗೆ ಸಂಬಂಧಪಟ್ಟ ಯಾವುದೋ ಒಂದು ವಸ್ತುವನ್ನು ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಅದನ್ನು ತಿಂದ ಅಕ್ಷರ ಇಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು. ಮತ್ತೆ ಇದನ್ನ ನನ್ನ ಅಮ್ಮನೇ ನನಗೆ ಹೇಳಿದ್ದು. ನನ್ನ ಅಮ್ಮನಿಗೆ 2 days ಬ್ಯಾಕ್ 1 side ಫುಲ್ ಸ್ಟ್ರೋಕ್ ಹೊಡೆದು ಹಾಸ್ಪಿಟಲ್ನಲ್ಲಿದ್ದಾರೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ದೈವ ಶಕ್ತಿಯ ಮುಂದೆ ಯಾವ ದುಷ್ಟ ಶಕ್ತಿಯೂ ನಡೆಯುವುದಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ.